ಆತ್ಮಸ್ವರೂಪಾಯ ಶಿವಭಾವ ಪ್ರಧಾಯಿನಿ ನಮ ಸದ್ಗುರುನಾಥಾಯ ಶಟಸ್ಥಲ ಪರಬ್ರಹ್ಮಣೇ ನಮಃ. ವಾಗರ್ಥಾಯ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರಥಮದಲ್ಲಿ ರೇಣುಕಾದಿ ಪಂಚಾಚಾರ್ಯರನ್ನ ಜಗದ್ಗುರು ರೇವಣ ಸಿದ್ದೇಶ್ವರನ್ನೇ ನಮನದಲ್ಲಿ ಧ್ಯಾನಿಸಿ ಪ್ರಾರ್ಥಿಸಿ, ಬಸವಾದಿ ಶಿವಶರಣರನ್ನು ಕೂಡ ಸ್ಮರಿಸಿ ಪ್ರಾರ್ಥಿಸಿ ಧ್ಯಾನಿಸಿ, ಪ್ರಸ್ತುತ ರುದ್ನೂರಿನ ಶ್ರೀ ಸಿದ್ಧಲಿಂಗೇಶ್ವರ ಮಹಾ ಸಂಸ್ಥಾನ ಮಠದ ಕರ್ತೃತ್ವದ ಗದ್ದುಗೆಯಾಗಿರುವ ಗದುಗಿನ ಶ್ರೀ ಜಗದ್ಗುರು ತೋಂಟದಾರ್ಯ ಮಠದ ಲಿಂಗೈಕ್ಯ ಜಗದ್ಗುರು ಭಿಕ್ಷುಕ ಬಸವಲಿಂಗ ಐದನೆಯ ಜಗದ್ಗುರುಗಳಾದ ಭಿಕ್ಷುಕ ಬಸವಲಿಂಗ ಶಿವಯೋಗಿಗಳ ಕರ್ತೃತ್ವದ ಗದ್ದುಗೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ, ನಮ್ಮ ಭಾಗದಲ್ಲಿ ಭಿಕ್ಷುಕ ಬಸವಲಿಂಗ ಸ್ವಾಮಿಗಳ ಅವತಾರಿಯಾಗಿ ಯಡಿಯೂರ ಸಿದ್ಧಲಿಂಗೇಶ್ವರರ ಸಿದ್ಧಿಯನ್ನ ಪಡೆದು ಜನ ಮಾನಸಕ್ಕೆ ಸಿದ್ಧನಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿ ನಿಮ್ಮೆಲ್ಲರ ಮನದ ದೈವ ಮನೆಯ ದೇವರಾದ ಲಿಂಗೈಕ್ಯ ಸಿದ್ದೇಶ್ವರ ನೀವೆಲ್ಲ ಪ್ರೀತಿಯಿಂದ ಕರೆಯುವ ಸಿದ್ದಯ್ಯಪ್ಪನ ಗದ್ದಿಗರು ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಅಂತಹ ಪರಂಪರೆಯ ಮಠದ ವಾರಸುದಾರರಾಗಿ ಧರ್ಮದರ್ಶಿಗಳಾಗಿ ನಿಮ್ಮೆಲ್ಲರಿಗೂ ಸನ್ಮಾರ್ಗದತ್ತ ಕೊಂಡೊಯ್ಯುತ್ತಿರುವ ಮೃದು ಹಿತ ಮಿತವಾದ ಮಾತುಗಳನ್ನಾಡುವ, ಸದಾವಕಾಲ ಗಂಭೀರವದನರಾಗಿ ನಿಮ್ಮೆಲ್ಲರನ್ನ ಹರಸುತ್ತಿರುವ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಶರಣೆಂದು ಇವತ್ತಿನ ಅಹೋರಾತ್ರಿ ಶಿವ ಭಜನೆಗೆ ಸಾಕ್ಷಿಯಾಗುತ್ತಿರುವ ಎಲ್ಲ ಕಲಾವಿದರ ವೃಂದಕ್ಕೂ ಶ್ರೋತೃಗಳಾಗಿ ಆಗಮಿಸಿರತಕ್ಕಂತಹ ಎಲ್ಲ ಶಿವಭಕ್ತರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಈ ಮಠದ ಸದ್ಭಕ್ತರಾದ ಮಲ್ಲಿಕಾರ್ಜುನ ಕುಡದೂರವರಿಗೂ ಹಾಗೂ ಸದಾವಕಾಲ ಈ ಕಾರ್ಯಕ್ರಮಕ್ಕೆ ಹಾಗೂ ಈ ಮಠಕ್ಕೆ ತಮ್ಮನ್ನೇ ತಾವು ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ವಿದ್ಯಾಸಾಗರ್ ಅವರಿಗೂ, ವಿದ್ಯಾಸಾಗರ್ ದೇಸಾಯಿ ಕೋಡ್ಲಿ ಅವರಿಗೂ ಹಾಗೂ ರುದ್ನೂರಿನ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳಿಗೂ, ಪರಸ್ಥಳದಿಂದ ಆಗಮಿಸಿದ ಸಮಸ್ತ ದೈವಕ್ಕೂ, ನಮ್ಮ ಮಂಗಲಿಗೆಯಿಂದ ಆಗಮಿಸಿರುವ ಸಿದ್ದೇಶ್ವರರ ಪರಮ ಭಕ್ತರಾಗಿರುವಂತಹ ದಂಪತಿಗಳ ಸಮೇತ ಆಗಮಿಸಿರುವ ಮುದೋಳಿ ತಿಪ್ಪಣ್ಣ ಸಾಹುಕಾರ್ ದಂಪತಿಗಳನ್ನು ಮೊದಲು ಮಾಡಿಕೊಂಡು ಪರಸ್ಥಳದಿಂದ ಆಗಮಿಸಿದ ಸಮಸ್ತ ದೈವಕ್ಕೂ ಹಾಗೂ ಎಲ್ಲ ಹಿರಿಯರಿಗೂ ಕಿರಿಯರಿಗೂ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿದ ಆ ದಿವ್ಯ ಚೈತನ್ಯ ಪರಮ ಜ್ಯೋತಿ ಸ್ವರೂಪ ಪರಮಾತ್ಮನಿಗೆ ಅನಂತ
ಆತ್ಮೀಯ ಗುರುಬಂಧುಗಳೇ, ನೀವೆಲ್ಲರೂ ಕೂಡ ಈ ಅಮಾವಾಸ್ಯೆಯ ಚತುರ್ದಶಿಯ ದಿನದಂದು ಶಿವಭಜನೆಯನ್ನು ಮಾಡಿ ನಾಳೆ ಗದ್ದುಗೆಗೆ ಪೂಜೆ, ಮಹಾಮಂಗಳಾರತಿ, ಮಹಾಪ್ರಸಾದ, ಪೂಜ್ಯರ ದರ್ಶನ ನಿತ್ಯ ನೆರವೇರುವಂಥದ್ದು. ನಾನಿಲ್ಲಿ ಮೊದಲು ಈ ವೇದಿಕೆಗೆ ಆಗಮಿಸುತ್ತಿರುವಾಗ ಈ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವ ಶಿಕ್ಷಕರಂತ ಅನಿಸ್ತದೆ ನನಗೆ. ಅವರಿಗೆ ಶಿಕ್ಷಕ ವೃತ್ತಿಯನ್ನ ಮಾಡಕತ್ತಾರೆ. ಆ ಶಿಕ್ಷಕರು ಪವಿತ್ರವಾಗಿರ್ತಕ್ಕಂತಹ ಶ್ರಾವಣ ಮಾಸವನ್ನು ಬರಮಾಡಿಕೊಂಡರು. ಇದು ಆಷಾಢ ಮಾಸದ ಚತುರ್ದಶಿ ತಿಥಿ, ಅಮಾವಾಸ್ಯೆ ಆಷಾಢ ಮಾಸದ ಕೊನೆಯ ದಿನ, ಆಷಾಢ ಮಾಸದ ಮರುದಿನ ಶ್ರಾವಣ ಮಾಸ. ಮುಂದೆ ಬರೋದು ಅಮಾವಾಸ್ಯೆ, ಅದು ಶ್ರಾವಣದ ಕೊನೆಯ ದಿನವಾಗಿರ್ತಾ ಇದೆ. ಇದಕ್ಕೆ ನಾಗರಾಮಸ್ಯೆ ಅಂತ ಕರೀತಾರೆ. ನಾಗರ ಅಮಾವಾಸ್ಯೆ ಮರ್ದಿನ ಪ್ರಥಮ ದಿನ ಚಾಲು ಆಗೋದು ಶ್ರಾವಣ. ಶ್ರಾವಣ ಮಾಸ ಅನ್ನೋದು ಎಲ್ಲರಿಗೂ ಗೊತ್ತದ. ಶ್ರವಣ ಮಾಡೋದು. ಆ ತಿಂಗಳ ಶಿವಭಜನೆ, ಶಿವನ ಕೀರ್ತನೆ, ಆ ಪರಶಿವನನ್ನ, ಪರಮಾತ್ಮನನ್ನು ಧ್ಯಾನಿಸುವುದು. ಶಿವಲಿಂಗ ಸ್ವರೂಪಿನೂ ಕೂಡ ಆಗಿದ್ದಾನೆ. ಶಿವ ಪಾರ್ವತಿಯ ಯುಕ್ತನಾಗಿ ಶಕ್ತಿಯನ್ನು ಒಳಗೊಂಡು ಶಿವ ಪಾರ್ವತಿ ಯುಕ್ತನಾಗಿ ಪಾರ್ವತಿ ಪರಮೇಶ್ವರನ ರೂಪನೂ ಕೂಡ ಆಗಿದ್ದಾನೆ. ಶಿವಶಕ್ತಿ ಸಮುತ್ಪನ್ನೇ ವಿಷಯಂ ಪ್ರಚಕ್ಷತೆ ಎನ್ನುವ ಸಿದ್ಧಾಂತದ ಹಾಗೆ ಶಿವ ಲಿಂಗರೂಪಿನೂ ಹೌದು, ಶಿವ ಪಾರ್ವತಿಯುಕ್ತನಾಗಿ ಶಿವಶಕ್ತಿ ಸ್ವರೂಪನೂ ಕೂಡ ಹೌದು. ಅಂತಹ ಶಿವ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ನಮ್ಮ ಅಂಗೈ ಒಳಗಡೆ ಹೆಬ್ಬಟ್ಟಿನ ಅಂಗುಷ್ಟದ ಆಕಾರದಂತೆ ಲಿಂಗರೂಪಿಯಾಗಿದ್ದಾನೆ. ಇಷ್ಟಲಿಂಗ ರೂಪಿಯಾಗಿದ್ದಾನೆ. ಶಿವ ಲಿಂಗರೂಪಿಯಾಗಿದ್ದಾನೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಬ್ರಹ್ಮಾಂಡ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅನ್ನುವಂತಹ ಬಸವಣ್ಣವರ ವಿಶ್ವ ಪ್ರಸಿದ್ಧವಾಗಿರತಕ್ಕಂಥ ವಚನ. ಇದನ್ನೇ ಇದನ್ನೇ ನಮ್ಮ ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಭೂಮಿ ವಿಶ್ವತೋ ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳಿ ಈ ವರ್ಣನೆಯನ್ನೇ ಬಸವಣ್ಣನವರು ಈ ರೀತಿಯಾಗಿ ಹೇಳಿದ್ದಾರೆ. ಅಂತಹ ಶಿವಸ್ವರೂಪಿಯಾಗಿರ್ತಕ್ಕಂತಹ ಇಷ್ಟಲಿಂಗವನ್ನು ನಿತ್ಯನೂ ಆರಾಧನೆ ಮಾಡಬೇಕು. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಆಚರಣೆಯನ್ನು ಮಾಡಿಕೊಂಡು ಹೋಗಬೇಕು ಅಂತ ಅನ್ನೋದು ಇದು ಪ್ರತೀತಿ. ಮತ್ತೆ ಇಷ್ಟಲಿಂಗ ಧಾರಣೆ ನಮಗಾಗಿರ್ಲಿಲ್ಲಪ್ಪ, ನಾವು ವೀರಶೈವ ಲಿಂಗಾಯತರ ಅಲ್ಲ, ನಾವೇನು ಮಾಡಬೇಕು? ನೀವು ಲಿಂಗ ಇಟ್ಟೋದು ಹೇಳಿದ್ರಿ, ಲಿಂಗ ಇಲ್ಲದವ್ರು ನಮ್ಮ ಗತಿ ಏನು? ಎಷ್ಟೋ ಜನ ವೀರಶೈವ ಲಿಂಗಾಯತರು ಕೂಡ ಎಲಿವಲ್ ಲಿಂಗ ನೋಡಂಗಿಲ್ಲ. ನಾವೇನು ಮಾಡಬೇಕು? ಏನು ಮಾಡಬಾರ್ದು. ಶಿವಲಿಂಗಗಳ ದರ್ಶನವನ್ನು ಮಾಡಬೇಕು. ತೀರ್ಥ ಕ್ಷೇತ್ರಗಳು ಇಲ್ಲಿದು ಮಠ ಮಂದಿರ ಗುರುಗಳ ದರ್ಶನವನ್ನು ಆದರೂ ಮಾಡಬೇಕು. ಇದನ್ನ ಕಟ್ಕೊಳ್ಳೇಬೇಕು. ಅದನ್ನ ನಾವು ಕಟ್ತೀವಿ ಅಂತಂದಾಕ್ಷಣ ನಿಮ್ಮ ಮನಸ್ಸು ಒಂದೊಂದ್ಸಲ ಭಾಳ ಹೂವಾಗಿರ್ತದ. ಕಟ್ಕೊಂಡ್ರೆ ಅವ್ರ ನಿಯಮ ಭಾಳ ಇರ್ತಾವ, ಮರೆ ಅದಕ್ಕೆ ಬೇಡ, ಶಿವಲಿಂಗಕ್ಕೆ ದರ್ಶನ ಮಾಡೋಣ ಅನ್ನುವಂಥದ್ದು ನಮ್ಗೆಲ್ಲ ಒಂದು ಶಿವ ಅಂದ್ರೆ ಒಂದು ರೀತಿಯಿಂದ ಭಯ. ಶಿವ ಅನ್ನೋ ಮಧ್ಯಮ ರುದ್ರ, ಅವನ ಶಾಪಕ್ಕೆ ನಾವು ಗುರಿಯಾಗಬಾರ್ದು ಅಂತ ನಮ್ಗೆ ನಾವು ಏನೇನೋ ಕಲ್ಪನೆ ಮಾಡ್ಕೊಂಡಿರ್ತೇವೆ. ತಮಗೆಲ್ಲ ಗೊತ್ತಿರಲಿ, ಶಿವ ಎಂದೂ ಕೂಡ
ಇವತ್ತು ಶಿವ ಸಾಕ್ಷಾತ್ ಅವನೊಂದು ಅಂಶ ನಾವಾಗಿದ್ದೇವೆ. ನಮಗೆ ಹೇಗೆ ಆತ ನಮಗೆ ಕಾಡ್ತಾನೆ, ರುದ್ರ ಸ್ವರೂಪಿ ಆಗ್ತಾನೆ. ರುದ್ರ ಅವನೊಂದು ಅವತಾರ. ಆ ಹಿನ್ನೆಲೆಯಲ್ಲಿ ಶಿವತತ್ವವನ್ನು ನಾವು ಅರಿತು ಆಚರಣೆಯನ್ನ ಮಾಡಿಕೊಳ್ಳುವುದಕ್ಕಾಗಿಯೇ ಪವಿತ್ರವಾದ ಶ್ರಾವಣ ಮಾಸ ಇರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಶಿವತತ್ವದ ಜೊತೆಗೆ ನಮ್ಮ ಆತ್ಮತತ್ವವನ್ನು ಕೂಡ ಅರಿತುಕೊಳ್ಳಬೇಕು. ಆತ್ಮನಿಗೂ ಪರಮಾತ್ಮನಿಗೂ ಅವಿನಾಭಾವವನ್ನು ಸಂಬಂಧ ಇರ್ತಾ ಇದೆ. ಆತ್ಮನಿಗೂ ಪರಮಾತ್ಮನಿಗೂ ಒಂದು ಅವಿನಾಭಾವದ ಸಂಬಂಧ ಇರ್ತಾ ಇದೆ. ಆ ಆತ್ಮ ತತ್ವವನ್ನು ಅರಿತುಕೊಳ್ಬೇಕಾಗಿತ್ತು ಅಂದ್ರೆ ಆತ್ಮಲಿಂಗ, ಅದುವೇ ಪ್ರಾಣಲಿಂಗ, ಅದುವೇ ಇಷ್ಟಲಿಂಗ. ಹೀಗಾಗಿ ನಾವುಗಳು ಇವುಗಳನ್ನು ಅರಿತುಕೊಂಡು ಆಚರಣೆ ತಂದಾಗ ಮಾತ್ರ ನಾವು ನಿಜವಾಗಲೂ ಕೂಡ ಈ ಒಂದು ಶಿವತತ್ವವನ್ನು, ಈ ಲಿಂಗ ತತ್ವವನ್ನು ಆಚರಣೆ ಮಾಡಿದ್ದಕ್ಕೂ ಕೂಡ ಸಾಕಾಗ್ತದೆ. ನಿತ್ಯ ನಿರಂತರವಾಗಿ ಇದನ್ನು ನಡೆದುಕೊಂಡು ಹೋಗ್ತಾ ಇರಬೇಕು. ಕೇವಲ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಪವಿತ್ರವಾದ ಮಹಾಶಿವರಾತ್ರಿಯಿಂದ ಮಾಡಿದ್ರೆ ಆಗೋದಿಲ್ಲ. ನಮ್ಮೆಲ್ಲರಿಗೂ ಕೂಡ 12 ಮಾಸಗಳು ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ, ಅಷ್ಟೇ ಹಿಂದೂ ಧರ್ಮದಲ್ಲಿ ಪವಿತ್ರವಾದ 12 ಮಾಸಗಳು ಕೂಡ ಶ್ರಾವಣ ಮಾಸದಷ್ಟೇ ಪವಿತ್ರ. 365 ದಿನಗಳೆಲ್ಲನೂ ಕೂಡ ಇದೇನು ಅಹೋರಾತ್ರಿ ಐತೆ ನೋಡ್ರಿ, ಇಂತಹ ಅಹೋರಾತ್ರಿಗಳೆಲ್ಲವೂ ಕೂಡ ಶಿವರಾತ್ರಿ ಅಷ್ಟೇ ಪವಿತ್ರ ಪಾವನ ಅಂತೇಳಿ ನಾವು ಅನುಸರಿಸಿಕೊಂಡು ನಾವು ಆ ತತ್ವದಲ್ಲಿಗೆ ಹೋದಾಗ ಮಾತ್ರ ಶಿವಕೃಪೆ ಆಗುವುದರಲ್ಲಿ ನಮಗೆ ಸಂದೇಹವಿಲ್ಲ. ಅದ್ರ 100ಕ್ಕೆ 100ರಷ್ಟು ನಾವು ಗುರಿ ಸಾಧಿಸಬೇಕಾಗಿತ್ತು ಅಂದ್ರೆ ಆ ಕಡೆಗೆ ನಮ್ಮ ಒಲವು ಇರಬೇಕು, ಆ ಕಡೆ ನಮ್ಮ ಆಚರಣೆ ಇರಬೇಕು, ಆ ಕಡೆ ನಮ್ಮ ಅದು ನಿತ್ಯದ ರೂಢಿಯಾಗಿರಬೇಕು. ನಿತ್ಯದ ರೂಢಿ ಹೇಗೆ ನಿತ್ಯದ ರೂಢಿ? ನಾವು ಉಸಿರಾಡಬೇಕಾಗಿತ್ತಂದ್ರೆ ಏನಾದ್ರು ತ್ರಾಸ ಪಡ್ಕೋತೇವೇನ್ರಿ? ಅದು ಸರಳ ರೂಢಿಯಾಗಿರ್ತದ. ಅದು ನಾವು ಮನ್ಕೊಂಡ್ರು ಉಸಿರಾಡ್ತೀವಿ, ಎಚ್ಚರಿದ್ರೂ ಉಸಿರಾಡ್ತೀವಿ. ಉಸಿರು ನಿಂತಂದ್ರೆ ಎಲ್ಲರೂ ಗಾಬರಿ ಆಗ್ತಾರೆ. ಉಸಿರು ನಿಂತದಂತ ತಿಳ್ಕೋರಿ, ಮುಗದೆ ಹೋಯ್ತು, ಎಲ್ಲರೂ ಗಾಬರಿ ಆಗ್ತಾರ. ನೋಡಬರ ಏನೋ ಆಗ್ಯದ, ಯಾಕೋ ಉಸಿರಾಡಲಾಗ್ಯಾರ. ಮೈ ಬೆಚ್ಚಗಿದ್ರೆ ಎಲ್ಲರೂ ಸಮಾಧಾನ ಇರ್ತಾರ. ಮೈ ತಣ್ಣಗಾಯ್ತಂದ್ರ ಬಿತ್ತಪ್ಪ ಗದ್ದಲಕ್ಕೆ ಮೈ ತಣ್ಣಗಾಗ್ಯದ, ಡಾಕ್ಟರ್ ಕರೀರಿ ಅಂತಾರ. ಕಣ್ಣ ತೆರೀಲಿಲ್ಲ ಅಂದ್ರ ಮುಗಿತ, ಬೋ ಏನೋ ಆಗ್ಯದ, ಕಿವ ಗಾಳಿ ಉಳಿದ್ರಿ ಅಂತ ಅಂತಾರ. ನಾನು ಯಾಕೆ ಮಾತನ್ನ ಹೇಳಾಕತ್ತೀನಿ ಅಂತಂದ್ರೆ ಇವೆಲ್ಲವೂ ಕೂಡ ಶಿವನ ಆಜ್ಞೆ. ಇದು ನಾವೆಲ್ಲ ಹೊರಗಡೆ ನೋಡ್ತೀವಲ್ಲ, ಈ ಪಂಚಭೂತಗಳಂತೇನು ಬರ್ತಾವ ಗೊತ್ತಲ್ಲ? ಪಂಚಭೂತಗಳು ಯಾವ್ಯಾವ್ರಿ? ಯಾವ್ಯಾವ್ರಿ ಸರ್? ನಮ್ಮ ಚಂದ್ರಕಾಂತ್ ಮಠಪತಿ ಸರ್ ಹೋದ್ರೇನ್ರಿ? ಹಾರಲ್ರಿ ಮಠಪತಿ ಸರ್. ಪಂಚಭೂತಗಳು ಯಾವ್ಯಾವ್ರಿ? ನನಗೆ ಹಂಗ ಬೇಡ್ರಿ, ಕ್ರಮಬದ್ಧವಾಗಿ ಬರಬೇಕು, 1 by 1. ಹಂಗ ನಾವು ನಮ್ಮ ಸಾಲನ್ ಮಕ್ಕಳು, ನಮ್ಮ ಸಾಲನಲ್ಲ, ನಿಮ್ಮ ಸಾಲಾಗೆ ನಮ್ಮ ಸಾಲನ್ ಮಕ್ಕಳು ಹೇಳ್ತಾರ. ಹಂಗ ನಮ್ಮ ಸಾಲನ್ ನಿಮ್ಮ ಸಾಲನ್ ಮಕ್ಕಳು ಹೇಳ್ತಾರ. ನಿಮ್ಮದು ಸಾಲ ನೀವು ಮಾಸ್ತರ್, ನಾವು ಮಾಸ್ತರ್, ಸಾಲಿ ಸಂಬಂಧ ಕ್ರಮಬದ್ಧವಾಗಿ. ಈಗೇನ್ರಿ ಸತ್ನ ಹೆಂಗೆ ಗೊತ್ತಿರ್ತದ? ಹಿಂಗ್ ಸತ್ನ ಹೊಡೆದು ಆಗ್ಯದಾಗ ಪಂಚಭೂತಗಳಂದ್ರೆ ಸಾಕು, ಹೊಡೆದೇ ಬಿಡ್ತದ ಅದು. ಅಷ್ಟ್ರ ಮಟ್ಟಿಗೆ. ಇನ್ನೊಂದ್ರಿ, ಟೆಕ್ನಾಲಜಿ ಬಹಳ ಇಂಪ್ರೂವ್ಮೆಂಟ್ ಆಗ್ಯದ. ಆದ್ರೆ ಅಷ್ಟೇ ಅದನ್ನ ಬಳಸ್ಕೊಳ್ಳೋದು ಚಾಕಚಕ್ಯತೆ ಇರಬೇಕು ನೋಡ್ರಿ. ಅದನ್ನ ಬಳಸ್ಕೊಳಕ್ ಬರಲ್ಲ ಅಂದ್ರೆ ಚಿಂತಿಲ್ಲ. ತಪ್ಪು ಬಳಕೆ ಮಾಡಬಾರ್ದು. ತಪ್ಪು ಬಳಕೆ ಮಾಡಿದ್ರಂದ್ರೆ ನಮಗ್ ಮುಂದೆ ಕೇಳಿ ಕಟ್ಟಿಟ್ಟ ಬುತ್ತಿನೇ ಅದು. ಎಷ್ಟು ಕದ್ದು ನೋಡಿದ್ರು ಕಟ್ಟು ಬುತ್ತಿನೇ ಅದು. ಯಾರೇ ನೋಡಲಕ್ಕೆ ಕೇಳಿ ಕಟ್ಟಿದ್ದು. ಆದ್ರೆ ಅದನ್ನ ಪಾಸಿಟಿವ್ ಆಗಿ ನೋಡ್ಕೊಂಡಿದ್ದೆ. ಆದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಇದೆ. ಬಹಳ ಟೆಕ್ನಾಲಜಿ, AI ಅಂತದ್ ಬಂದದ, ಇಂಥವೆಲ್ಲ ಬಂದದ. ಇವೆಲ್ಲ ಹಿಂದೆ ಇದ್ದಿದ್ದಿಲ್ಲ ಅಂತಲ್ರಿ, ಹಿಂದೆ ಇದ್ದೇವೆ. ಆದ್ರ ಅವು ನಮ್ಮ ಮನಸ್ಸಿಗೆ ಬುದ್ಧಿ ಒಪ್ಕೊಳ್ಳಲಾಗ್ಯದ ಇವತ್ತ. ಯಾಕಂದ್ರೆ ನಾವು ಕಲಿಯುಗದಾಗ ಇದೀವಿ. ಸತ್ಯ ಯುಗದಾಗ ಇದೆಲ್ಲ ಇತ್ತು, 100ಕ್ಕೆ 100 ಇತ್ತು. ಸ್ವಲ್ಪ ಇಲ್ಲ, ಹೌದು ಇಲ್ಲ ಅದು ಅಂತ ತ್ರೇತಾಯುಗ, ದ್ವಾಪರ ಯುಗದಾಗ ಎಲ್ಲ ಹೌದು
ಕಲಿಯುಗದಾಗ ನಾವು ಆದಂದ್ರೆ ಆದ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟೇವೆ. ಪಂಚಭೂತಗಳು ಆಕಾಶ, ಆಕಾಶ ಆಗೋಣ ವಾಯು, ವಾಯು ಆಗೋಣ ಅಗ್ನಿ, ಅಗ್ನಿ ಆಗೋಣ ಜಲ, ಜಲ ಆಗೋಣ ಪೃಥ್ವಿ. ಇವು ಒಂದಕ್ಕೊಂದು ಬಹಳ ಬಹಳ ತಮಗೆಲ್ಲ ಯಾಕೆ ಈ ಮಾತನ್ನ ನಾನು ಹೇಳಾಕತ್ತೀನಿ ಅಂತಂದ್ರೆ, ಈ ಪಂಚಭೂತಗಳ ಬಗ್ಗೆ ತಿಳಿದಿದ್ದೇ ಆದ್ರೆ, ಅಂದ್ರೆ ಈ ಬ್ರಹ್ಮಾಂಡದ ಬಗ್ಗೆ ನಮಗೆ ತಿಳಿದಿದ್ದೇ ಆದ್ರೆ ಈ ಪಿಂಡಾಂಡದ ಬಗ್ಗೆ ನಮಗೆ ತಿಳಿತದ. ಬ್ರಹ್ಮಾಂಡವೇ ಪಿಂಡಾಂಡ, ಪಿಂಡಾಂಡವೇ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಒಂದು ಸಣ್ಣ ಅಣು ಈ ಮಾನವ ಶರೀರ. ಆ ಭಗವಂತನ ಒಂದು ವಿಶ್ವರೂಪಿಯಾಗಿರುವ, ಅನಂತ ರೂಪಿಯಾಗಿರುವ ಆ ಪರಮಾತ್ಮನ ಒಂದು ಅಂಶ ನಮ್ಮ ಒಳಗಾದ ಅಂತಂದ್ರೆ ಮೊದಲದು ಮ್ಯಾಲಿಂದ ಚಾಲು ಆಗ್ತದ. ನಾವು ಬಂದಿದ್ದು ಮ್ಯಾಲಿಂದೇ ಅಲ್ರಿ, ಅವನ ಅಂಶನೇ ಅಲ್ಲ. ನಾವು ಮ್ಯಾಲಿಂದ ಹೆಂಗ ಬಂದೆವು? ಆಕಾಶ, ಆಕಾಶ, ಆಕಾಶ ಐತಿ ಅಂತ ಅನ್ನೋದಕ್ಕೆ ನಮಗೆ ಹೆಂಗ್ ಗೊತ್ತಾಗ್ತದ? ಆಕಾಶಕ್ಕೊಂದು ತತ್ವ ಅದ, ಶಬ್ದ. ಶಬ್ದ ಅಂದಾಕ್ಷಣ ಆಕಾಶದಲ್ಲಿ ಗುಡುಗಾಗ್ತದ, ಅದು ಶಬ್ದ. ಅದ್ರ ಆಚೆ ಒಂದು ಶಬ್ದ ಅದ. ಆ ಪರಶಿವನನ್ನ ನಾವು ಓಂಕಾರ ರೂಪದಾಗನು ಕೂಡ ಕರಿತೀವಿ, ಓಂ ಅಂತನ್ನದು. ಓಂ ಯಾವುದೇ ಮಹಾಮಂತ್ರ ತಗೋರಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಬರುವ ಧರ್ಮಗಳು ಓಂ ಅನ್ನುವ ಬೀಜಾಕ್ಷರ ಇರಲಾರ್ದ ಮಂತ್ರನೇ ಇಲ್ಲ. ಇದನ್ನ ಒಪ್ತಿರಲ್ಲ ನೀವೆಲ್ಲ? ಏನ್ರಪ್ಪ, ಓಂ ಅನ್ನುವ ಬೀಜಾಕ್ಷರ. ನಾವು ಜೈನ ಧರ್ಮವನ್ನು ಕುರಿತು ಓದ್ತಿರ್ಬೇಕಾದ್ರೆ ಓಂ ನಮೋ ಸಿದ್ಧಾಣಂ, ಓಂ ನಮೋ ಅರಿಹಂತಾಣಂ, ಓಂ ಅನ್ನೋದಿತ್ತೆ. ಓಂ ಅನ್ನೋದು ಆಕಾಶದ ತತ್ವ, ಶಬ್ದ. ಇನ್ನು ಆಕಾಶದೊಂದಿಗೆ ಸಂಯೋಗ ಆಯ್ತು ಯಾವುದು? ವಾಯು. ವಾಯುವಿನ ಗುಣ ಗಾಳಿ ಆದ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತದ್ರಿ? ನಮಗ್ ಸ್ಪರ್ಶ ಆಗ್ತದೆ. ಗಾಳಿ ನಮಗ್ ಸ್ಪರ್ಶ ಆಗ್ತದ. ಮತ್ತೆ ಗಾಳಿ ಎರಡು ಕೂಡ್ತದ, ಒಂದು ಶಬ್ದ ಕೂಡ್ತದ, ಒಂದು ಸ್ಪರ್ಶ ಕೂಡ್ತದ. ಅಲ್ಲಿ ಒಂದಿತ್ತು, ಇಲ್ಲಿ ಎರಡಾಯ್ತು. ಅಗ್ನಿಗೆ 3, ಅಗ್ನಿಗೆ ಅದರದೊಂದು ವಿಶೇಷ ಗುಣ. ಒಂದು ವಿಶೇಷ ಗುಣದ ಜೊತೆಗೆ ಇವನು ಕೂಡ ಕೂಡ್ಕೊಂಡು ಹೋಗ್ತಿರ್ತಾವ. ಆಕಾಶ ತತ್ವನು ಆಕಾಶ ವಾಯುದಾಗ ಕೂಡ್ತದ, ವಾಯುವಿನೊಂದಿಗೆ ಸಂಘರ್ಷವಾಗಿ ಅಗ್ನಿ ಹುಟ್ಟುತ್ತದ. ಅಗ್ನಿಯೊಳಗಡೆ ಶಬ್ದನೂ ಆದ, ಅಗ್ನಿಯೊಳಗಡೆ ಸ್ಪರ್ಶನೂ ಆದ, ರೂಪ ಆದ. ನೋಡ್ತೀವಲ್ರಿ, ಕಣ್ಣಿಗೆ ಕಾಣಿಸ್ತದಿಲ್ರಿ? ಗಾಳಿ ಕಣ್ಣಿಗೆ ಕಾಣಿಸ್ತದೇನೋ? ಇಲ್ಲ, ಇದು ಕಣ್ಣಿಗೆ ಕಾಣಿಸ್ತದ. ಇನ್ನ ಅಗ್ನಿಯಿಂದ ಯಾವುದು ಹುಟ್ಟಿತು? ನೀರು. ಅಗ್ನಿಯ ಒಂದು ಸಂಯೋಗದಿಂದ, ಅಗ್ನಿ ವಾಯುಗಳ ಸಂಯೋಗದಿಂದ ಯಾವುದು? ನೀರು. ನೀರಿನ ವಿಶೇಷ ಗುಣ ಯಾವುದು? ರಸ. ಈ ನೀರಿನ ಏನೇನದ? ಕಣ್ಣಿಗೆ ಕಾಣಿಸ್ತ ಶಬ್ದ ಅದ, ಸ್ಪರ್ಶ ಅದ, ರೂಪ ಅದ, ರಸ ಅದ. ದ್ರವ ರೂಪದಾಗ ಅದ, ರಸ ಅದ. ಇವೆಲ್ಲವುಗಳು ಕೂಡಿ ಕೊನೆಯ ಯಾವುದು? ಪಂಚಭೂತಗಳ ಕೊನೆಯದು ಪೃಥ್ವಿ ತತ್ವ. ಪೃಥ್ವಿದಾಗ ಒಂದು ಮತ್ತೊಂದು ಕೂಡ್ತೇವೆ, 4 ಅವ ಪೃಥ್ವಿದಾಗ. ಶಬ್ದ ಆದ್ರಿ, ಸ್ಪರ್ಶ ಅದ, ರೂಪ ಅಂದ್ರೆ ಕಣ್ಣಿಗೆ ಕಾಣಿಸ್ತದ, ಕೊನೆಯದು ಯಾವುದು? ಸ್ಪರ್ಶ. ರಸ ಅದ, ಗಂಧ, ವಾಸನೆ. ಗಂಧ ಅಂದ್ರೆ ವಾಸನೆ. ಸರ್ವೇ ಸಾಮಾನ್ಯ ನಾವೆಲ್ಲ ಇವು ಅಧ್ಯಾತ್ಮದ ಚರ್ಚೆಯಲ್ಲಿ ನಾವು ಗಂಧ ಅಂದ್ರೆ ಏನಂತ ತಿಳ್ಕೊಂಡಿರ್ತೀವಿ. ಭಸ್ಮ ಆಗಣ ನಾವು ಹಣೆಗೆ ಹಚ್ತೀವಲ್ಲ ಗಂಧ, ಪರಮ ಪೂಜ್ಯರು ಹಚ್ಕೊಂಡಿರಲ್ಲ ಗಂಧ, ಆ ಗಂಧನೇ ಅಂತೀವಿ ನಾವು. ಅದು ಗಂಧ ಅಲ್ಲ, ಶ್ರೀಗಂಧ. ಅದು ಶ್ರೀಗಂಧ. ಅದು ಗಂಧ ಅಂದ್ರೆ ವಾಸನೆ.
ಸುವಾಸನೆ ಅಂತ ಕರಿತೀವಿ, ಸುಗಂಧ ಆಗ್ತದ. ದುರ್ವಾಸನೆ ಅಂತ ಕರಿತೀವಿ, ದುರ್ಗಂಧ ಆಗ್ತದ. ಗಂಧ, ವಾಸನೆ. ವಾಸನೆ ಹೆಂಗ ಅಂತ ನಿಮ್ಗೆ ಅನುಭವಕ್ಕೆ ತರಲಿ. ಈಗ ಮಳೆಗಾಲದ ಬ್ಯಾಸಿಯಾಗ ಮಳಿ ಬಂತಂತ ತಿಳ್ಕೊರಿ, ಅಥವಾ ಮಳೆಗಾಲದ ಪ್ರಾರಂಭದಲ್ಲಿ ಮಳಿ ಬಂತು ಅಂತಂದ್ರೆ ಆ ಮಳಿಗೆ ಈ ಭೂಮಿದಂದು ಮಣ್ಣಿಗೆ ಸ್ಪರ್ಶ ಆದ ಬಳಿಕ ಒಂದು ವಾಸನೆ ಬರ್ತದ ನೋಡ್ರಿ. ಗೊತ್ತದಲ್ಲ, ಅದೆಲ್ಲ ಅನುಭವಿಸಿರಲ್ಲ. ಅದು ಎಂತ ಸುವಾಸನೆ ಇರ್ತದ. ಅದನ್ನ ಆ ವಾಸನೆಗೆ ಏನಾರ ನಾವು ಯಾರನ್ನ ಇಲ್ಲೆಲ್ಲ ವಾಸನೆ ಅನುಭವಿಸ್ತಿರೋದೀವಿ, ಆ ಟೈಮಿಗೆ ನಾವ್ ಯಾರನ್ನ ಮೂಗು ಮುಚ್ಕೋತೇವೇನ್ರಿ? ಮೂಗು ಮುಚ್ಕೋತೇವೇನ್ರಿ? ಸುವಾಸನೆ ಅದು ಅದ್ರ ವಿಕೋಲ್ದಾಗ ಮತ್ತೊಂದು ಸೇಂಟ್ ಯಾವುದೂ ಇಲ್ಲ. ಅಷ್ಟು ಸುವಾಸನೆ ಬರಿತಾ ಇರ್ತಕ್ಕಂಥದ್ದು ಅದು. ನಾನು ಯಾಕೆ ಪೃಥ್ವಿ ತತ್ವದಲ್ಲಿ 5 ಗುಣಗಳು ಕೂಡ ಅಡಗಿದೆಯೋ ಹಾಗೆ ಈ ಪೃಥ್ವಿಯ ಈ ಪಂಚಭೂತಗಳ ಅಂಶವಾಗಿರುವ ಈ ಶರೀರದಲ್ಲಿನೂ ಕೂಡ 5 ತತ್ವಗಳಿವೆ. ಇದರಲ್ಲಿನೂ ಕೂಡ 5 ತತ್ವಗಳಿವೆ. ಅವಕ್ಕೆ ಪಂಚೇಂದ್ರಿಯಗಳಂತ ಕರಿತಾ ಇದ್ದಾರೆ. ಪಂಚೇಂದ್ರಿಯಗಳಂತ ಕರಿತಾ ಇದ್ದಾವೆ. ಹಾಗೆ 5 ತತ್ವಗಳು ಪಂಚ ತತ್ವಗಳ 5 ಗುಣಗಳು ಹೇಗೆ ಪಂಚತತ್ವದಲ್ಲಿ ಇದಾವೆ, ಹಾಗೆ ಆ ಪಂಚೇಂದ್ರಿಯಗಳಲ್ಲೂ ಕೂಡ ಈ 5 ತತ್ವಗಳಿದಾವೆ. ನಮ್ಮ ಪಂಚೇಂದ್ರಿಯಗಳ ಯಾವ್ಯಾವ್ರಿ? ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ ಅಂತ ಹೇಳ್ಬಿಡ್ತೀವಿ. ಹಂಗಲ್ಲ ಹೇಳೋದು, 1 by 1 ಬರಬೇಕು. ಮತ್ತೆ ಚಂದ್ರಕಾಂತ್ ಸರ್ ನಿಮಗೆ ಬಂತ್ರಿ? ಪೃಥ್ವಿಯಿಂದಾನೇ ಪ್ರಾರಂಭ ಆಗ್ತದೆ ಪ್ರಕಾರ. ಪೃಥ್ವಿ, ಆಮೇಲೆ ಜಲ, ಜಲದಿಂದ ಇದು ಹೇಳೋದು ಭೂಮಿಯಿಂದ ನಾವು ಬಂದೆವು. ಈ ಕೆಳಗಿನಿಂದ ಮ್ಯಾಲ ಹೋಗೋದಕ್ಕೆ ಮೊದಲು ಪೃಥ್ವಿ, ಆಮೇಲೆ ಈ ಶರೀರ ಇಲ್ಲ ಅಂಗಸ್ಥಲ, ಲಿಂಗಸ್ಥಲ ಅಂತ ಬರ್ತಾವ. ಇದು ಅಂಗ ಶರೀರ ಭೂಮಿಗೆ ಬಂತು, ಲಿಂಗ ಶರೀರವಾಗಿ ಮ್ಯಾಲ ಹೋಗೋದಕ್ಕೆ ಕೇಳಾಕತ್ತೀರಿ ನೀವು. ಮ್ಯಾಲ ಹೋಗೋದೇನೈತಲ್ಲ ಅದು ಲಿಂಗಸ್ಥಲ. ಅದು ಅಂಗ ಮತ್ತೆ ಲಿಂಗ, ಅದುವೇ ನಮ್ಮ ಶಟಸ್ಥಲ ಸಿದ್ಧಾಂತ. ನೀವು ಮುಂದುವರೆದು ಹೇಳ್ಬೇಕಾಗಿದ್ದೇನೆಂದ್ರೆ ನಾನು ಶಟಸ್ಥಲ ಸಿದ್ಧಾಂತ, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ, ಇವುಗಳನ್ನು ನಾವು ತಿಳ್ಕೊಳ್ಬೇಕಾಗ್ಯದ. ನಾವು ಬಿಟ್ಟು ಬರೇ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಚರಿತ್ರೆಯನ್ನ ಕೇಳಿ ನಾವು ಉನ್ಮಾದಕ್ಕೊಳಗಾಗಿ ಸಿದ್ದೇಶ್ವರ ಅಪ್ಪನೇ ನಮ್ಮ ಅಪ್ಪ ಬಿಟ್ರೆ ಮತ್ತೆ ಅಪ್ಪ ಇಲ್ಲ ಅಂತ ಹೇಳಿ ನಾವು ಇಲ್ಲಿವರೆಗೂ ಹೇಳಿದ್ದಾಗ್ಯದ. ನಾವು ಸಿದ್ದೇಶ್ವರನ ಅಪ್ಪನ ಹಾಗೆ ಆಗೋದು ಎಂದು ಅಂತ ಅನ್ನೋದು ವಿಚಾರ ಮಾಡುವುದೇ ನಿಜವಾದ ಶ್ರಾವಣ ಮಾಸದಲ್ಲಿ ನಡೆಯುವಂತ ತತ್ವ ಚಿಂತನೆ. ನಾನು ಯಾಕಿಷ್ಟು ಪೀಠಕ್ಕೆ ಹಾಕಾಕತ್ತೀನಿ ಅನ್ನೋದು ತಾವುಗಳು ಕಳಕಳಿಯಿಂದ ಅರ್ಥ ಮಾಡ್ಕೊಳ್ಳಬೇಕು. ಮಲ್ಲಿಕಾರ್ಜುನ ಸ್ವಾಮಿಗಳು ಏನದಾರಲ್ಲ, ಈ ವಿಚಾರವನ್ನೇ ಕುರಿತು ವಚನ ಹೋಗಿ ಹೇಳ್ತಾರೆ. ನಿಮಗ್ ಪಾಪ ತಿಳಿತದಿಲ್ಲ, ಗೊತ್ತಿಲ್ಲ. ಈ ಪೀಠಕ್ಕೆ ಯಾಕೆ ಹಾಕಲಕತ್ತೀನಿ ಅಂದ್ರೆ ಮುಂಬರುವ ದಿನ ಅವ್ರೇನ ಮಾತಾಡ್ತಿರ್ತಾರಲ್ಲ, ಈ ಸೃಷ್ಟಿ, ಜೀವ, ಜಗತ್ತು, ಈಶ್ವರ ಬಗ್ಗೆನೇ ಮಾತಾಡ್ತಾರೆ. ಸರ್ವೇ ಸಾಮಾನ್ಯ ನಮಗೇನ್ ರೂಢಿ ಅದ? ಒಬ್ಬ ಮಹಾತ್ಮರ ಲೀಲೆಯನ್ನ ಹೇಳೋದು, ಅದನ್ನ ಕೇಳಿ ನೀವು ಆನಂದ ಪಡೋದು, ಚಪ್ಪಲಿ ಬಾರಿಸೋದು, ಹೋಗೋದು. ಅದನ್ನ ನಾವೇ ಹೇಳಕತ್ತೀವಿ, ಅದನ್ನ ನೀವೇ ಕೇಳಕತ್ತೀರಿ. ಈ ಸಿದ್ದೇಶ್ವರಪ್ಪರು ಇಷ್ಟೆಲ್ಲ ಹೇಳ ಬದಲು ಸಿದ್ದೇಶ್ವರಪ್ಪರು ಯಾವ್ದಾದ್ರು ಅವ್ರದ್ದು ನಿಮಗ್ ಗೊತ್ತಿರುವಂತಹ ಒಂದು ಪವಾಡನೆ ನಾನೊಂದಿಟ್ಟು ಹೇಳಿ ಹೋಗ್ಬಿಟ್ಟಿದ್ರೆ ಮುತ್ತರ್ ಬಾರಿ ಮಾತಾಡಿದ್ರು ಆಯ್ತು. ಅದನ್ನು ತಪ್ಪೇನಲ್ಲ. ಮಹಾತ್ಮರನ್ನ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ. ಮಹಾತ್ಮರನ್ನ ನೆನೆಸಲೇಬೇಕು, ಎರಡು ಪ್ರಶ್ನೆ ಇಲ್ಲ. ಆದ್ರೆ ನಾವು ಮಹಾತ್ಮರ ಹಾದಿಯಲ್ಲಿ ಹೋಗಿ ಆ ಮುಮುಕ್ಷತ್ವವನ್ನು ಪಡೆಯೋದು, ಮೋಕ್ಷವನ್ನು ಪಡೆಯೋದು ಯಾವಾಗ? ಈ ವಚನಗಳ ಅನುಸಂಧಾನ ಮಾಡಿಕೊಳ್ಳೋದು ಯಾವಾಗ? ನಮ್ಮ ಸಿದ್ಧಾಂತವನ್ನ ನಾವು ಅರ್ಥಕೊಳ್ಳೋದು ಯಾವಾಗ? ಶ್ರೀಗಳ ಸನ್ನಿಧಾನದಲ್ಲಿ. ಅದಕ್ಕೆ ಹೆಚ್ಚಾಗಿ ಇವ್ರು ಏನ್ ಮಾಡ್ತಾರ ಅಂತಂದ್ರೆ, ನಾನು ಕನಿಷ್ಠ 2 ವರ್ಷಗಳಿಂದ ಇವರೇ ನನಗೇನು ಚಿರಪರಿಚಿತರದಾರ ಅಂತ ನಾನು ಹೇಳಂಗಿಲ್ಲ. ನಿಮಗೆ ಎಷ್ಟು ಪರಿಚಯ, ನನಗೂ ಅಷ್ಟೇ ಪರಿಚಯ ಯಾರ, ನನಗೆ ಹೆಚ್ಚಿಗೆ ಪರಿಚಯನೂ ಅಂತ ನಾನು ಇಲ್ಲಿ ಹೇಳ್ಕೊಳ್ಳಂಗಿಲ್ಲ. ಆದ್ರೆ ಅನ್ನ ಬೆಂದದೋ ಇಲ್ಲೋ ಅಂತ ಅನ್ನೋದಕ್ಕೆ ನನಗೆ ಗೊತ್ತಾಗ್ತಾ ಇದೆ. ವಚನ ಸಿದ್ಧಾಂತದ ಮೂಲಕ ಅವ್ರ ಧರ್ಮವನ್ನ ಒಳ್ಳೆ ರೀತಿಯಲ್ಲಿ ಈ ಶಿವಾನುಭವದ ರೂಪದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ತತ್ವ ಚಿಂತನೆಯನ್ನ ಪ್ರತಿಪಾದನೆ ಮಾಡ್ತಾರೆ. ತಿಳಿಲಿ ಅಂತ ಅನ್ನೋದಕ್ಕೆ ನಾನೇ ಒಂದ್ ಸ್ವಲ್ಪ ಒತ್ತು ಕೊಟ್ಟೆ. ಯಾಕಂದ್ರೆ ನನಗೆ ಈ ಭಾಗದ್ದು 20 ವರ್ಷದ ಸರ್ವಿಸ್ ಅದ.
ನಿಮ್ಗೆಲ್ಲ ನಾನು ಆಗಲ್ಲ ಹೇಳಿದ್ನಲ್ಲ, ಸಿದ್ದಯ್ಯಪ್ಪನ ಪವಾಡನ ವರ್ಣ ರಂಜಿತವಾಗಿ ಹೇಳಿದ್ರೆ ಸಾಕು, ಭಕ್ತಿಯ ಉನ್ಮಾದಲ್ಲ ನಿಮಗೆ ತೇಲಿಸ್ಬಿಟ್ರೆ ಮುಗಿದ ಸರಳ ಕೆಲಸ ಅದು. ಇಷ್ಟೆಲ್ಲ ಕೇಳಿ ಪಂಚಭೂತಗಳಿಂದ ನಾವು ಶರೀರ ಸೃಷ್ಟಿಯಾಗ್ಯದ, ಅಂಗ ಅಂಗ ಈ ಭೂಮಿಗೆ ಬಂದದ, ಇದು ಲಿಂಗ ಧಾರಣೆ, ಇದು ಲಿಂಗ ಶರೀರವಾಗಿ ಮ್ಯಾಲ ಹೋಗಬೇಕು. ಈ ಪಂಚೇಂದ್ರಿಯಗಳು ಈಗೇನ್ ಹೇಳಿದ್ನಲ್ಲ, ಶಬ್ದ ರೂಪ ರಸ, ಈಗೇನ ನಮ್ಮ ಹಿರಿಯರು ಹೇಳಿದ್ರಲ್ಲ, ಕಣ್ಣು ಕಿವಿ ಮೂಗು, ಅದನ್ನ ಅದರಲ್ಲಿ ಇದು ಒಂದೊಂದು ರಸ ಇರ್ತಾ ಇದೆ. ಇದಕ್ಕೂ ಅದಕ್ಕೂ ಬಹಳವಾಗಿರ್ತಾವ ಅವಿನಾಭಾವ ಸಂಬಂಧ. ಪ್ರಕೃತಿಗೂ ಮನುಷ್ಯನಿಗೂ, ಪ್ರಕೃತಿಗೂ ಮಾನವನಿಗೂ ಅವಿನಾಭಾವದ ನಿಕಟ ಸಂಪರ್ಕ ಇರ್ತಾ ಇದೆ. ಪ್ರಕೃತಿಯೊಂದಿಗೆ ನಾವು ಜೀವಿಸಬೇಕು, ನಮ್ಮೊಂದಿಗೆ ಪ್ರಕೃತಿ ಜೀವಿಸಬೇಕು ಅಂತನ್ನೋದು ಈ ಸತ್ಯ. ಎಲ್ಲ ಈ ಸಮಾಜಶಾಸ್ತ್ರದ ವಿಜ್ಞಾನಿಗಳಿದ್ದು ಏನು ಹೇಳ್ತಾರಲ್ಲ ಈಗೆಲ್ಲ, ಇದು ನಮ್ಮ ವೀರಶೈವ ಲಿಂಗಾಯತ ನಮ್ಮ ಧರ್ಮದ ಸಿದ್ಧಾಂತದಲ್ಲಿ ಇದನ್ನು ಮೊದಲಿನದಿರ್ತಕ್ಕಂಥ ಟಾಪಿಕ್ ಇದು. ನಮಗೆ ಗೊತ್ತಾಗಲಾರ್ದಕ್ಕೆ ನಾವು ಸಮಾಜ ವಿಜ್ಞಾನದಲ್ಲಿ ಬರುವಂಥದ್ದು, ವೈದ್ಯ ವಿಜ್ಞಾನದಲ್ಲಿ ಬರುವಂಥದ್ದು ಅದ್ಭುತ ಅದ, ನಮ್ಮಲ್ಲಿ ಇಲ್ಲ ಅಂತೆಲ್ಲ, ನಮ್ಮಲ್ಲಿ ಇರ್ಲಾರ್ದು ಯಾವುದೂ ಇಲ್ಲ ಹೊರಗಡೆ. ಬಹಳ 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 ಈ ದ್ವೈತ ಅದ್ವೈತ ಇವೇನ್ ಹೇಳ್ತಾವಲ್ಲ ಅವೆಲ್ಲನೂ ಕೂಡ ನಮ್ಮೊಳಗದಾವ. ಮೊದಲ ದ್ವೈತವನ್ನು ಪ್ರತಿಪಾದನೆ ಮಾಡ್ತೀವಿ, ಆಮೇಲೆ ಅದ್ವೈತವನ್ನು ಪ್ರತಿಪಾದನೆ ಮಾಡ್ತೀವಿ, ಆಮೇಲೆ ಸತ್ಯ ವಿಧಿಸಿದ ಅದ್ವೈತ. ಯಾವುದನ್ನ ಕೂಡ ಅಲ್ಲಗಳೆಲ್ಲಕ್ ಹೋಗಲ್ಲ, ಯಾವುದನ್ನ ಕೂಡ ನಿರಾಕರಣೆ ಮಾಡ್ಲಿಕ್ಕೆ ಹೋಗೋದಲ್ಲ, ಎಲ್ಲವನ್ನ ಒಪ್ಪಿಕೊಂಡು ತಾನೊಬ್ಬ ಸಿದ್ಧಾಂತವೇ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಸಿದ್ಧಾಂತ. ಇಂತಹ ಸಿದ್ಧಾಂತವನ್ನು ನೀವುಗಳೆಲ್ಲ ಅರಿತುಕೊಳ್ಳಬೇಕಾಗ್ಯದ. ಅಂದಾಗ ಮಾತ್ರ ಮಾನವ ಮಹಾದೇವನಾಗಲಿಕ್ಕೆ ಸಾಧ್ಯತೆಗಳಿದಾವೆ. ಇದು ಬಹು ದುರ್ಲಭ. ನಾವು ಈ ಮಾನವ ಶರೀರಿಗಳಾಗಿ ಈಗೇನು ಬಂದೀವಲ್ಲ, ಬಹಳ ದುರ್ಲಭ. ಪುಣ್ಯದ ಬಹುಜನ್ಮ ಕೃತೆ ಪುಣ್ಯ ಪ್ರಕ್ಷಣೆ ಪಾಪ ಪಂಜರೆ, ಬಹಳಷ್ಟು ಕರ್ಮ ಮಾಡ ಕರ್ಮದ ಕಂಬಗಳೆಲ್ಲವೂ ಮುರಿದು ಒಗೆದು ಪುಣ್ಯ ಮಾಡಿ ಬಹುಜನ್ಮ ಕೃತ ಪುಣ್ಯ, ಬಹಳ ಜನ್ಮಾಂತರದಲ್ಲಿ ನಾವು ಪುಣ್ಯವನ್ನು ಸಂಪಾದಿಸಿದರ ಫಲವಾಗಿ ಮಾನವ ಶರೀರಗಳಾಗಿ ಧಾರಣೆ ಮಾಡಿದ್ದೇವೆ. ಶಿವತತ್ವವನ್ನ ನಾವು ಪಡೆದಿದ್ದೇ ಆದರೆ ಶಿವ ಸಾಯುಜ್ಯ ನಮಗೆ ಸಿಗಲಿಕ್ಕೆ ಸಾಧ್ಯತೆಗಳಿದಾವೆ ಅಂತ ಹೇಳ್ತಾ, ಇಲ್ಲ ನನ್ನ ಆತ್ಮೀಯ ಗುರು ಬಂಧುಗಳೇ, ಸ್ವಲ್ಪ ಹೆಚ್ಚಿಗೆ ಮಾತಾಡಿದೇನೋ ಅಂತ ಅನಿಸ್ತದ. ಆದರೂ ಅನಿವಾರ್ಯ. ಇವತ್ತು ನಾವು ಹಿಂದೆಂದಿಗಿಂತಲೂ ಕೂಡ ನಮ್ಮ ಶಟಸ್ಥಲ ಸಿದ್ಧಾಂತ ತಮಗೆಲ್ಲ ಗೊತ್ತಿರ್ಲಿ, ಇನ್ನ 1000 ಸಲ ಹೇಳ್ತೀನಿ ನಾನು. ಯಡಿಯೂರ ತೋಂಟದ ಸಿದ್ಧಲಿಂಗ ಯತಿಗಳು ಬರೆದಿರುವ ಏಕೋತ್ತರ ಶತಸ್ಥಲ ಸಾಹಿತ್ಯ ಅಂತಿದೆ, ಅದು ಪರಮ ಪೂಜ್ಯರಿಗೆ ಗೊತ್ತಿದೆ. ಅದುವೇ ವಚನ ಸಾಹಿತ್ಯದಲ್ಲಿನೂ ಕೂಡ ಶಟಸ್ಥಲ ಸಿದ್ಧಾಂತ ಅಂತಿದೆ. ಅದೇ ಸಿದ್ಧಾಂತ ಶಿಖಾಮಣಿ ಧರ್ಮ ಗ್ರಂಥದಲ್ಲಿನೂ ಕೂಡ ಏಕೋತ್ತರ ಶತಸ್ಥಲಗಳಿದಾವೆ. ಆ ಹಿನ್ನೆಲೆಯ ಒಂದು ಸಣ್ಣ ಲೈನ್, ಇಷ್ಟೊತ್ತನ ನಾ ಮಾತಾಡಿದ್ದು ಈ ಆಧ್ಯಾತ್ಮ ಸಾಗರಂದ ಒಂದು ಲೈನ್ ಇದ್ದಂಗೆ. ಒಂದೇ ಮತ್ತ ಲೈನ್ ಅಂದ್ರೆ ಬಹಳ ಉದ್ದ ಅಂತ ತಿಳ್ಕೊಂಡಿ ನಾವು. 3 ಇಲ್ಲ 4 ಪದದ ಒಂದು ಲೈನ್. ಶ್ರೀಕಾರ ಪ್ರಾರಂಭ ಅಂತೀವಲ್ಲ, ಹಂಗ 3 ಇಲ್ಲ 4 ಲೈನಿಂದ ಒಂದು ಪ್ರಾರಂಭ. ಇದನ್ನೆಲ್ಲವನ್ನ ತಿಳಿದುಕೊಳ್ಳಬೇಕು. ಏಕೋತ್ತರ ಸಿದ್ಧಲಿಂಗ ಶಿವಯೋಗಿಗಳು ಬರೆದಿರುವ ಏಕೋತ್ತರ ಶತಸ್ಥಲ ಅದು ಜೀವ ಸಿದ್ಧಾಂತವನ್ನ ಹೇಳ್ತಾ ಇದೆ, ಅದು ಶಿವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ನಾನು ಯಾಕಿಷ್ಟು ನಿಮ್ಮಗಳಿಗೆ ಹೇಳಕತ್ತೀನಿ ಅಂತಂದ್ರೆ, ಇವ್ರು ಮಾತಾಡಿದ್ರೆ ಅದೇ ಮಾತಾಡ್ತಾರೆ. ಅದನ್ನ ನಿಮಗೆ ತಿಳಿಲಿ, ಅದು ನಿಮ್ಮ ಅಂತರಂಗಕ್ಕೆ ಮುಟ್ಟಲಿ ಅನ್ನುವಂತಹ ಹಂಬಲದಿಂದ, ಬಯಕೆಯಿಂದ ನಿಮ್ಮೊಂದಿಗೆ ನಾನು ಮಾತನಾಡಿದ್ದೇನೆ. ಪರಮ ಪೂಜ್ಯರು ಮುಂದುವರ್ಸಿಕೊಂಡು ಹೋಗ್ತಾ ಇದ್ದಾರೆ. ತಾವುಗಳೆಲ್ಲ ಈ ಒಂದು ಅಮಾವಾಸ್ಯೆಯ ಚತುರ್ದಶಿಯ ದಿವಸ ಇದೇನು ಶಿವಭಜನೆಯನ್ನು ಪ್ರಾರಂಭ ಮಾಡಿರಿ. ಕಳೆದ 6 ತಿಂಗಳಿಂದ ಪರಮ ಪೂಜ್ಯರ ಮಾರ್ಗದರ್ಶನದೊಂದಿಗೆ ಇದು ಉತ್ತರೋತ್ತರವಾಗಿ ಹೀಗೆ ನೆರವೇರಲಿ. ಇವತ್ತಿನ ದಿನ ಬಂದಂತಹ ಎಷ್ಟು ಜನ ಬರ್ತೀರಿ ಅಂತ ಅನ್ನೋದು ಮುಖ್ಯ ಅಲ್ಲ, ಬಂದಂತ ಜನ ಎಷ್ಟು ಜನ ಶ್ರದ್ಧೆಯಿಂದ ಕೇಳಿ ಶಿವಭಜನೆಯನ್ನ ಮಾಡ್ತೀನಿ ಅಂತ ಅನ್ನೋದು ಮುಖ್ಯ. ಶಿವಭಜನೆ ಈಗ ಯಾವ ರೀತಿಯಾದ ಹಿಂಗೆ ನಡೀಲಿ. ನಮ್ಮಲ್ಲಿ ಭಜನೆ ಅಂತಂದ್ರೆ ಅದನ್ನ ಹೇಳಕ್ ಹೋಗಂಗಿಲ್ಲ. ಇಲ್ಲಿ ಭಜನೆ ನಡೆದಿರ್ತದ, ಅದು ಇಲ್ಲಿ ಹೊಟ್ಟೆ ಆಸ್ಪದ ಇಲ್ಲ ಅಂತ ನಾ ತಿಳ್ಕೊಂಡೇನೆ. ಮುಂದನು ಕೂಡ ಕೊಡಬೇಡ್ರಿ. ಯಾಕಂದ್ರೆ ಅದು ಸುಮ್ಮನಲ್ರಿ ನಾವು ಹೇಳೋದು, ಅದು ಬಹಳ ದೊಡ್ಡ ಶಕ್ತಿ ಅದ. ನಮ್ಮ ಶಕ್ತಿ, ನಮ್ಮ ಧರ್ಮದ ಇವೆಲ್ಲ ಸಾಕ್ಷಾತ್ ಶಿವನ ವಾಸವಾಗಿರುವಂತದ್ದು.
ನೋಡ್ರಿ, ಕೊನೆಯದಾಗಿ ನಾನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಪರಮ ಪೂಜ್ಯರನ್ನ ಹೊರತುಪಡಿಸಿ ಹೇಳಕತ್ತೇನೆ, ಅವ್ರನ್ನ ಇದ್ರಾಗ ಇನ್ಕ್ಲೂಡಿಂಗ್ ಮಾಡ್ಕೊಂಡು ನಿಮ್ಮನ್ನ. ಭೋಗ ಭೂಮಿಯಿಂದ ಯೋಗ ಭೂಮಿಗೆ ಆಗಮಿಸಿದ ಎಲ್ಲ ನನ್ನ ಶಿವಭಕ್ತರೇ ಅಂದೆ ನಾನೀಗ. ಅವ್ರನ್ನ ಹೊರತುಪಡಿಸಿ ಅಂದೇನ ಅದನ್ನ ತಿಳ್ಕೊರಿ ನೀವು. ಈಗ ನೀವೆಲ್ಲರೂ ಮನೆಯಿಂದ ಬಂದಿರಲಿಲ್ಲ, ಅದು ಭೋಗ. ಮನಿ ಭೋಗ. ಭೋಗ ಅಂದ್ರೆ ನನ್ನ ಬೇಕೆ ಅನಿಸ್ತದ, ಸಂಸಾರ ಬೇಕನ್ನಿಸ್ತದ. ಭೋಗ ಇದು ಯೋಗ ಭೂಮಿ. ಭೋಗ ಭೂಮಿಯಿಂದ ಯೋಗ ಭೂಮಿಗೆ ಬಂದಿದ್ದೀರಿ. ಇದು ಯೋಗ ಭೂಮಿ. ನಮ್ಮ ಸಿದ್ಧಾಂತದಲ್ಲಿ ಪವಿತ್ರವಾದ ಕೇದಾರನಾಥ ಯೋಗ ಭೂಮಿ ಎಷ್ಟು, ದೇವಭೂಮಿ ಎಷ್ಟು ಪವಿತ್ರತೆನೋ ಅಷ್ಟೇ ಪವಿತ್ರ ಶ್ರೀ ಸಿದ್ದೇಶ್ವರ ಮಠ. ನಮ್ಮ ಊರಿನ ಮಠಗಳು ಅಷ್ಟೇ ಪವಿತ್ರ. ಇದು ಯೋಗ, ಯೋಗ ಭೂಮಿ. ಇದು ನಮ್ಮ ಮನೆಗಳೆಲ್ಲವೂ ಭೋಗ ಭೂಮಿ. ಅದಕ್ಕೆ ನಾನು ಹೇಳ್ತಿರ್ಬೇಕಾದ್ರೆ ಏನಂದೇನೆ, ಇವ್ರನ್ನ ಹೊರತುಪಡಿಸಿದ್ದೇನೆ ನಾನು. ಇವ್ರು ಯೋಗದಾಗಿರೋರೆ, ಯೋಗ ಭೂಮಿಯಾಗಿರೋರೆ ಇವ್ರು ಹಿಡ್ಕೊಂಡಿದ್ದೆ ಆದ್ರೆ ತಪ್ಪಾತದ್ದು, ಶಾಸ್ತ್ರಕ್ಕೆ ಅಪಪ್ರಚಾರ ಮಾಡದಂಗೆ ಆಗ್ತಿತ್ತು. ಇವ್ರನ್ನ ಹೊರತುಪಡಿಸಿ ಎಂದಿನ ನಾನು. ಇದು ಬಹಳ ಸೂಕ್ಷ್ಮ ಇರ್ತಾ ಇದೆ. ಈ ಯೋಗ ಭೂಮಿಯಲ್ಲಿ ಸದಾಕಾಲ ಯೋಗ ನಡೀಬೇಕು, ಧ್ಯಾನ ನಡೀಬೇಕು, ಶಿವ ಭಜನೆ ನಡೀಬೇಕು, ಸತ್ಸಂಗ ನಡೀಬೇಕು. ಇದನ್ನ ಬಿಟ್ಟು ಅನ್ಯತೆ ಕೂಡ ಎಲ್ಲನೂ ಕೂಡ ಇವರೇ ಹೇಳಬೇಕು ಅಂತನಲ್ಲ. ನೀವೆಲ್ಲ ತಿಳಿದವರು ಇಲ್ಲಿ ವಿದ್ಯಾರ್ಥಿಗಳಂತ ಹೇಳಿದಿರಿ, ನಮ್ಮ ಮಲ್ಲಿಕಾರ್ಜುನ ಇನ್ನು ಉಳಿತಿರ್ತಕ್ಕಂಥ ಎಲ್ಲರೂ ಕೂಡ ಅದಿರಿ. ಇನ್ನೊಂದಕ್ಕೆ ಆಸ್ಪದನೆ ಕೊಡಬಾರ್ದು. ಅವ್ರಿಗೆ ಕೈ ಮತ್ತಂತ ಅವ್ರ ಜೊತೆ ವಾದ ಮಾಡಿ ಜಗಳ ತೆಗಿಬಾರ್ದು. ಅವ್ರಿಗೆ ಕೈ ಮುಗಿದು ಕಾಲಿಗೆ ಬಿದ್ದು ಹೇಳಬಾರ್ದು. ಯೋಗ ಭೂಮಿ ಆದ್ರಪ್ಪ ಇದು ಮಾಡಬಾರ್ದು. ಭೋಗ ಭೂಮಿಯಾಗ ಏನಾರ ನೀವು ಭೋಗ ಭೂಮಿಯಾಗ ಏನಾರ ಮಾಡಿ ನಾವೆಲ್ಲ ಏನು ಹೇಳಲ್ಲ ನಿಮಗೆ. ನಿಮ್ ಮನ್ಯಾಗ ನಾವ್ ಇಷ್ಟು ಅನುಸಂಧಾನ ಮಾಡ್ಲಕ್ ಸಾಧ್ಯ ಆಗ್ತದೇನು? ಅದು ಭೋಗ ಇರ್ತದ, ಹೆಚ್ಚಿಗೆ ನಮಗೂನ ಆ ಕಡೆ ಎಳಿಸ್ತದ. ವಾಸನಾ ರುಚಿಯ ಬೆನ್ನತ್ತೆ ಹೋಗ್ಬಿಡ್ತದ, ಹಂಗಾಗ್ತದ. ಆ ಹಿನ್ನೆಲೆಯಲ್ಲಿ ಈ ಯೋಗ ಭೂಮಿಯಲ್ಲಿ ಪವಿತ್ರವಾಗಿರ್ತಕ್ಕಂಥದ್ದು ಶಿವಭಜನೆ ಅಹೋರಾತ್ರಿ ನಡೀತಾ ಇದೆ. ಇದು ನೆರವೇರಲಿ, ಶಿವ ಸಿದ್ಧಾಂತದ ಚರ್ಚೆ ಆಗಲಿ, ಶಿವ ಸಿದ್ಧಾಂತದ ಅನುಸಂಧಾನವಾಗಲಿ. ನಾವೆಲ್ಲರೂ ಮಾನವರೆಲ್ಲರೂ ಮಹಾದೇವನೆಡೆಗೆ ಸಾಗುವಂತ ಪ್ರಯತ್ನ ನಡೀಲಿ. ಅಂತಹ ದಾರಿಯನ್ನ ಯಡಿಯೂರ ತೋಂಟದ ಸಿದ್ಧಲಿಂಗ ಯತಿಗಳಾದಿಯಾಗಿ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಮಹಾತ್ಮರು, ಆಚಾರ್ಯರು, ಶಿವಯೋಗಿ ಪುರುಷರು, ಶಿವಸಿದ್ಧಿಯನ್ನು ಪಡೆದಿರುವ ಅವಧೂತ ಪರಂಪರೆಯ ಎಲ್ಲ ಗುರುವರೆಣ್ಯರು ನಮಗೂ ನಿಮಗೂ ಆ ದಾರಿಯಲ್ಲಿ ಕೈ ಹಿಡಿದು ನಡೆಸಿಕೊಂಡು ಹೋಗಲಿ. ನಾವು ಅವ್ರ ಕೈ ಹಿಡಿಯಕ್ಕೆ ನಾವು ಆಗಲ್ಲ, ನಮ್ಮ ಕೈನೇ ಅವ್ರು ಹಿಡಿಬೇಕಾಗ್ಯದ. ನಾವು ಹಿಡಿದ್ರೆ ಮತ್ತೆ ಯಾವಾಗದು ಮೋಹ ಬಂಧನ ಬಿಟ್ಟು ಓಡೋಗ್ಬಿಡ್ತೀವಿ. ಅವರೇ ನಮ್ಮ ಕೈ ಕಟ್ಟಿ ಹಿಡಿದ್ರು ಅಂದ್ರ ಹೋಗಂಗಿಲ್ಲ. ಅಂತಹದ್ದು ವರ್ತಮಾನದ ಬದುಕಿನಾಗ ನಾವು ಇರೋದರಿಂದ ಆ ಮಹಾತ್ಮರೆಲ್ಲರೂ ಕೂಡ ನಿಮ್ಮನ್ನ ಕೈ ಹಿಡಿದು ಆ ಮಾರ್ಗದತ್ತ ಕೊಂಡೊಯ್ಯಲಿ ಅಂತೇಳಿ ಆ ಎಲ್ಲ ಮಹಾತ್ಮರಲ್ಲಿಯೂ ಕೂಡ ಪ್ರಾರ್ಥಿಸಿ ಧ್ಯಾನಿಸಿ ಮತ್ತೊಮ್ಮೆ ಸರ್ವರಿಗೂ ನಿಮ್ಮೆಲ್ಲರ ಅಂತರಂಗದ ಆರಾಧ್ಯ ದೇವ ಭಗವಂತನಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕೊನೆಯದಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೊಂದಿಗೆ ಅನುಭವ ದರ್ಶನವನ್ನ ಮಾಡಲು ನನಗೆ ಇವತ್ತು ಬರಬೇಕು ಅಂತ ಹೇಳಿರುವಂತಹ ಎಲ್ಲ ಶ್ರೀಮಠದ ಭಕ್ತರಿಗೂ ಮತ್ತೊಮ್ಮೆ ಪೂಜ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನನ್ನೆರಡು ಮಾತುಗಳಿಗೆ ವಿರಾಮಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.